ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ರೀ ಕೃಷ್ಣ ಸಂದೇಶ ನಿಮಗಾಗಿ. ಮಾತನಾಡುವ ಮುನ್ನ 10 ಬಾರಿ ಯೋಚನೆ ಮಾಡಿ ಮಾತಾಡಿ. ಮಾತನಾಡುವಂತಹ ಅವಕಾಶ ಸಿಕ್ಕರೆ ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ತುಂಬಾನೇ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕದಂತೆ ಇರುತ್ತದೆ. ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಆಡುವ ಮಾತಿನಲ್ಲಿ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತಿದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಅದು ಕಾಡು ಮೃಗದಂತೆ ನಿಮ್ಮನ್ನು ಕಾಡುತ್ತದೆ. ಇನ್ನೊಬ್ಬರ ಸಂತೋಷಕ್ಕೆ ನೀವು ಕಾರಣರಾದರೆ ನಿಮ್ಮ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತೆ. ನೀವು ಏನನ್ನು ಕೊಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಾ. ಮೌನ ಮತ್ತು ಮುಗುಳ್ನಗೆ ಎರಡೂ ಒಂದು ರೀತಿಯ ಶಕ್ತಿಶಾಲಿ ಸಾಧನಗಳು. ನಗುವು ಸಮಸ್ಯೆಗಳಿಗೆ ಪರಿಹಾರದ ದಾರಿ ತೋರಿಸಿದರೆ ಮೌನವು ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿ ಬಾರಿ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶವನ್ನು ನಿಮಗೂ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳದ ಮನುಷ್ಯರು ಆಳವಾದ ಪ್ರಪಾತಕ್ಕೆ ಬಿದ್ದು ಹೋಗುತ್ತಾರೆ. ಹರಿ ಇಲ್ಲದೆ ಈ ಧರೆಯೇ ಇಲ್ಲ, ಭಗವಂತನಿಲ್ಲದೆ ನಾವು ಇಲ್ಲ. ತೊರೆದು ಜೀವಿಸಬಹುದೇ ಹರಿನಿನ ಚರಣಗಳನ್ನು? ನೀವು ಸ್ವೀಕರಿಸುವ ನೋವನ್ನು ನೀವು ನಿಯಂತ್ರಿಸದೇ ಇರಬಹುದು, ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀವು ಖಂಡಿತ ನಿಯಂತ್ರಿಸಬಹುದಾಗಿದೆ. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿಡುವುದಕ್ಕೆ ಹೇಳುತ್ತದೆ. ಈ ನೋವು ಖಂಡಿತ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಖಂಡಿತ ನಿಲ್ಲುತ್ತದೆ. ಈ ಕಠಿಣ ಸಮಯವು ಹಾದು ಹೋಗುತ್ತದೆ. ಚಿಂತಿಸಬಾರದು, ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದುವರಿಯಿರಿ. ನಿಂತಲ್ಲೇ ನಿಂತರೆ ಜೀವನ ನಡೆಯುವುದಿಲ್ಲ. ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ತುಂಬ ಇದೆ. ಗುರಿಯನ್ನು ಕನಸೆಂದರೆ ನಿದ್ದೆ ಮಾಡಿದಾಗ ಬರುವುದಲ್ಲ. ನಿಜವಾದ ಗುರಿ ಎನ್ನುವ ಕನಸು ನಿದ್ದೆ ಮಾಡಲು ಬಿಡುವುದಿಲ್ಲ. ಯಾರಾದರೂ ನಮಗೆ ಕೆಡಕನ್ನು ಮಾಡಿದರೆ ಅದು ಅವರ ಕರ್ಮ. ಯಾರ ಕೆಡಕನ್ನು ಬಯಸದೇ ಇರುವುದು ನಮ್ಮ ಧರ್ಮವಾಗಲಿ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಿ ಹೋಗುವುದರ ಜೊತೆಗೆ ಖುಷಿಯೂ ಕಳೆದು ಹೋಗುತ್ತದೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತೂ ಶಾಶ್ವತವಾಗಿ ಇರುವುದಿಲ್ಲ. ಆದರೆ ಸತ್ಯದ ದಾರಿ ಯಾವತ್ತಿಗೂ ಶಾಶ್ವತವಾಗಿ ಇರುವಂಥದ್ದಾಗಿದೆ. ಎಲ್ಲರಿಗಿಂತ ನಾನು ಕೆಳಗಿದ್ದೇನೆ ಎಂದು ದುಃಖ ಪಡಬೇಡ. ಬೆಲೆ ಬಾಳುವ ಮುತ್ತು, ರತ್ನ, ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗುತ್ತದೆ. ಸತ್ಯಯುಗ ಎಲ್ಲವೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂತೆ. ತ್ರೇತಾಯುಗ ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು. ದ್ವಾಪರಯುಗ ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು. ಕಲಿಯುಗ ಹೇಳುತ್ತದೆ ನನಗೆ ಮಾತ್ರ ಒಳ್ಳೆಯದಾಗಬೇಕು, ಬೇರೆಯವರಿಗೆ ಕೆಟ್ಟದ್ದಾಗಬೇಕು. ಸಂತೋಷವಾಗಿರು, ಎಲ್ಲವೂ ಒಳ್ಳೆಯದೆ ಎಂಬ ಕಾರಣಕ್ಕಾಗಿ ಅಲ್ಲ, ನೀವು ಎಲ್ಲದರಲ್ಲೂ ಉತ್ತಮ ಭಾಗವನ್ನು ಖಂಡಿತ ನೋಡಬಹುದು ಎಂದು. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವವರಿಗಿಂತ ಬದುಕಿದ್ದಾಗ ಬದುಕಿಗೆ ಬೆಂಕಿ ಹಚ್ಚಿದವರೇ ಹೆಚ್ಚು. ನೋಯಿಸಿದವರಿಗೆ ಶಿಕ್ಷೆ, ನೋವು ಉಂಡವರಿಗೆ ರಕ್ಷೆ. ಮಾನ, ಪ್ರಾಣ, ದಾನ, ಧ್ಯಾನ ಎಲ್ಲವೂ ಭಗವಂತನ ವರದಾನ. ಮರೆಯಬೇಡ. ಬದಲಾದವರ ಜೊತೆ ಬದಲಾಗುತ್ತಲೇ ಇರಬೇಕು. ನೀವು ಕೂಡ ನೀವೇ ಬೇಕು ಎನ್ನುವವರ ಜೊತೆ ಖಂಡಿತ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಜೀವನದಲ್ಲಿ ಯಾವತ್ತೂ ನಟಿಸಲು ಹೋಗಬೇಡಿ. ಒಮ್ಮೆ ನಟಿಸಲು ಅಭ್ಯಾಸವಾದರೆ ಅದು ಜೀವನ ಪೂರ್ತಿ ನಿಮ್ಮ ನಟನೆ ಬಿಡದೇ ಇರುವುದನ್ನು ಮಾಡುತ್ತದೆ. ಜ್ಞಾನ ಮತ್ತು ಶಿಸ್ತುಗಳು
ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ವಿ ಹೆಜ್ಜೆಗಳಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರುವ ಬಂಗಾರದಂತಹ ಮಾತುಗಳನ್ನು ಅನುಸರಿಸಿ ನಡೆದರೆ ಜೀವನ ಒಂದು ಸುಖಮಯವಾಗಿ ಸುಂದರವಾಗಿ ಇರುತ್ತದೆ. ನೀವು ಇಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ, ಹಾಗೆ ಇನ್ನಷ್ಟು ದೂರ ಮುನ್ನುಗ್ಗಲು ಪ್ರಯತ್ನ ಪಡಿ. ಏಕೆಂದರೆ ನಿಮ್ಮಂತಹ ಬಲಶಾಲಿಗಳು ಯಾರಿರಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಕಷ್ಟಗಳಿದ್ದರೂ ಇಷ್ಟು ಮುಂದೆ ಬಂದಿದ್ದೀರಾ. ನೋವುಗಳನ್ನೆಲ್ಲ ನುಂಗಿ ಖಂಡಿತ ನೀವು ಶಕ್ತಿವಂತ ಎಂದರ್ಥ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಪ್ರಯತ್ನಗಳನ್ನೇ ಮಾಡದೇ ಇರುವುದು ದೊಡ್ಡ ಸೋಲು. ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಿನಲ್ಲಿ ಕತ್ತಲು ಮಾತ್ರ ಮಾಡಬೇಡಿ. ಹಸಿದವರಿಗೆ ಒಂದು ಹಿಡಿ ಅನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ, ಅಂತಸ್ತು, ಆಸ್ತಿ ಗಳಿಸಿದರೂ ಕೂಡ ಸಿಗುವ ಮಾತೇ ಇಲ್ಲ. ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು, ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಾ ಇರ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತವಾಗಿ ನ್ಯಾಯ ನೀಡುತ್ತಾನೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀ ಕೃಷ್ಣ ಒಂದೇ ಜಗದ್ಗುರು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.